ಔಷಧ ಇರ್ತದೆ. ಆದ ಕಾರಣ ಯಾವುದೇ ಹೋರಾಟಗಾರರ ಅಥವಾ ಸಾರ್ವಜನಿಕರ ಮೂಲಭೂತ ಹಕ್ಕುಗಳನ್ನು ಕಸ್ಕೋಬೇಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ಪಂದನೆ ಮಾಡಬೇಕಂತ ವಿನಂತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಾಗೂ ಒಕ್ಕೂಟ ಸಂಘಕ್ಕೆ ಜೈ ಜವಾನ್. ದಯವಿಟ್ಟು ಎಲ್ಲರೂ ಕೂತ್ಕೋರಿ, ಊಟ ಮಾಡೋರು ಮಾಡ್ತಾರೆ, ಕೂತ್ಕೋರಿ. ಮತ್ತೆ ನಿಮ್ದು ನಂಬರ್ ಬರ್ತಿದೆ. ಇವತ್ತಿನ ದಿನ ಇವತ್ತು ಚಳಿಗಾಲ ಅಧಿವೇಶನದಲ್ಲಿ ನಾವು ಹೋರಾಟ ಹಮ್ಮಿಕೊಂಡಿದ್ವಿ. ಯಾಕಂದ್ರೆ ನಮ್ಮ ರೈತರಿಗೆ ಇನ್ನೂ ತನಕ ಯಾವುದೂ ನ್ಯಾಯವನ್ನು ಸಿಕ್ಕಿಲ್ಲ. ನಮ್ಮ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕಿಲ್ಲ. ಈಗ ಈ ನಮ್ಮ ರಾಜ್ಯ ಸರ್ಕಾರ ನಮ್ಮ ರೈತರ ಜೊತೆ ಕನ್ನ ಮುಚ್ಚಾಲೆ ಆಟ ಆಡೋದೈತಿ. ಹೆಂಗಪ್ಪ ಅಂದ್ರ ಕಬ್ಬಿನ ಬೆಲೆ 3,300 ಇವರು ಘೋಷಣೆ ಇವರು ಮಾಡಿಲ್ಲ. 3,300 ಆಲ್ರೆಡಿ ಆಗಿತ್ತು. ಸುಮ್ಮನೆ ಇದೊಂದು ಕನ್ನ ಮುಚ್ಚಲ ಆಟ ಮಾಡಿ 3,300 ಅಂತೇಳಿ. ಹಾಗಾದ್ರೆ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ, ಅದೇ ತಾಲೂಕದಲ್ಲಿ, ಅದೇ ಏರಿಯಾದಲ್ಲಿ ಹೀರಾ ಶುಗರ್ ಫ್ಯಾಕ್ಟ್ರಿ ಐತಿಪ್ಪ. ಈಗ 3,360 ಕೊಡದ ಮತ್ತೆ ಅವ್ರು ಸರ್ಕಾರಕ್ಕಿಂತ ಹೆಚ್ಚಿನವರು ಆದ್ರಲ್ಲ. ನಾವು ತಿಳ್ಕೊಳ್ಳುವಂತ ವಿಷಯ ಐತಿ ಇಲ್ಲಿ. 3,360 ಒಬ್ರು ಕೊಡ್ತಾರ, 3,300 ಒಬ್ರು ಕೊಡ್ತಾರ. ಪಕ್ಕದ ರಾಜ್ಯದ ಮಹಾರಾಷ್ಟ್ರದಾಗ 3,600 ರೂಪಾಯಿ ಘೋಷಣೆ ಮಾಡಿದಾರ. ಇವ್ರಿಗೇನಾಗಿತ್ತು ಘೋಷಣೆ ಮಾಡಕ್? 3,400 ಸಹಿತ ಮಾಡ್ಲಿಲ್ಲ. ಇವ್ರ ಕನ್ನ ಮುಚ್ಚಾಲೆ ಆಟ ಆಡಿ ರೈತರ ಜೊತೆ ಆಟ ಆಡುವಂತ ಕೆಲಸ ಮಾಡ್ತಾ ಇದಾರ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಇದು ಗೊತ್ತಾಗಬೇಕು. ರೈತರ ಜೊತೆ ಆಟ ಆಡಬೇಡ್ರಿ. ದಯವಿಟ್ಟು ನಿಮ್ಗ ವಿನಂತಿಯಲ್ಲಿ ಕೇಳ್ಕೊತೀವಿ. ರೈತರ ಏನು ಸಮಸ್ಯೆಗಳದಾವ ನಾವು ಕೂತಾಗಿ ಕ್ಯಾಬಿನೆಟ್ ಒಳಗೆ ಮಾತಾಡಿ ನಮ್ಮ ರೈತರಿಗೆ ನ್ಯಾಯ ಸಿಗುವಂತ ಕೆಲಸವನ್ನು ನೀವು ಮಾಡಬೇಕ. ಈಗ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಏನಿಲ್ಲ, ಒಟ್ಟ ನೀರಿನ ಸಮಸ್ಯೆ ಬಹಳ ಐತಿ. ಕುಡಿಯಾಕ ಸಹಿತ ನೀರಿಲ್ಲ. ಅದೆಲ್ಲ ಬಿಟ್ಟ ನೀವು ಇಂಡಸ್ಟ್ರಿಯಲ್ ಏರಿಯಾಕ ನೀರು ಕೊಡ್ತೀರಿ, ಮತ್ತ ಬೇರೆ ಬೇರೆ ಕಡೆ ನೀರು ಹೋಯ್ತೀರಿ. ರೈತರ ಸಂಬಂಧ ನೀವು ಏನೂ ಮಾಡ್ತಾ ಇಲ್ಲ. ದಯವಿಟ್ಟು ರೈತರ ಬಗ್ಗೆ ನಮ್ಮ ಉಸ್ತುವಾರಿ ಸಚಿವರಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಈ ಸಂಬಂಧಪಟ್ಟ ಇಲಾಖೆದವರಾಗ್ಲಿ, ನಮ್ಮ DC ಆಗ್ಲಿ, ನಿಮ್ಮ ಸಲುವಾಗಿ ಅಷ್ಟೇ ನೀವು ದುಡ್ಕೋಬೇಡ್ರಿ. ಅನ್ನ ಹಾಕು ದಾತಾಗ ದಯವಿಟ್ಟು ಕಣ್ಣು ಬಿಚ್ಚಿ ನೋಡ್ಬೇಕು. ನೀವು ರೈತರು ಯಾವ ಪರಿಸ್ಥಿತಿ ಆಗದ ಹಾವ ಚೋಳ ಇವತ್ತು ನೋಡ್ರಿ, ನಮ್ಮ ರಾಜ್ಯ ಸರ್ಕಾರದೊಳಗ 2,80,000 ನಿರುದ್ಯೋಗ ಉದ್ಯೋಗಗಳು ಅದಾವ. ಇದ್ರೂ ಕೂಡ ಇವತ್ತು ಆ ಉದ್ಯೋಗವನ್ನ ತುಂಬುವಂತ ಕೆಲಸ ಸರ್ಕಾರ ಮಾಡ್ತಿಲ್ಲ. ನಮ್ಮ ನಿರುದ್ಯೋಗಿ ಯುವಕರು, ರೈತರ ಮಕ್ಕಳು ಹಂಗ ಅಡ್ಡಾಡುವಂತ ಕೆಲಸ ಆಗತೈತಿ. ಆದಷ್ಟು ಬೇಗನೆ ಆ ಉದ್ಯೋಗವನ್ನ ತುಂಬುವಂತ ಕೆಲಸವನ್ನ ಮಾಡ್ಬೇಕು. ಆಮೇಲೆ ಉತ್ತರ ಕರ್ನಾಟಕದ ಸಮಗ್ರ ನೀರಾವರಿ ಯೋಜನೆಗಳು ಬಹಳಷ್ಟು ಅಪೂರ್ಣವಾಗ್ಯಾವ. ಅವನ್ನ ಪೂರ್ಣ ಮಾಡುವಂತ ಕೆಲಸ ಮಾಡ್ಬೇಕು. ಮತ್ತೆ ಇನ್ನೊಂದು ವಿಚಾರ ಸರ್, NDRF ಮತ್ತು SDRF ಪರಿಹಾರವನ್ನ ಪರಿಷ್ಕರಣೆ ಮಾಡಿ ವಿಮಾ ಮೊತ್ತವನ್ನ ಹೆಚ್ಚಿಗೆ ಮಾಡ್ಬೇಕು ಸರ್. ಯಾಕಪ್ಪ ಅಂತಂದ್ರೆ ಸರ್, ಬಹಳ ದಿನದಿಂದ ಹಿಂದನೆ NDRF ಮತ್ತು SDRF ಒಂದು ಆಗಿನ ಕಾಲಕ್ಕೆ ಎಷ್ಟು ಹಣ ಇತ್ತು ಅದು ನಿಗದಿ ಆದದ್ದು ಹೊಳ್ಳಿ ಇನ್ನೂವರೆಗೂ ಹೆಚ್ಚಾಗಿಲ್ಲ. ಅದು ಆಗುವಂತ ಕೆಲಸ ಆಗ್ಬೇಕ್ರಿ ಸರ್. ಮತ್ತೆ ವಿದ್ಯುತ್ ಖಾಸಗೀಕರಣವನ್ನ ಕೈ ಬಿಡ್ಬೇಕು. ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡಕ್ ಹೊಂಟಿದ್ದಾರೆ ವಿದ್ಯುತ್ ಕಂಪನಿ ಅಂತ. ಮತ್ತೆ ರೈತರ ಪಂಪ್ಸೆಟ್ಗಳಿಗೆ ಕೆಲವೊಂದಷ್ಟು ಏರಿಯಾದಾಗ ರಾತ್ರಿ ಸಿಂಗಲ್ ಪೇಸ್ ಕೊಡುವಂತ ಕೆಲಸ ಮಾಡತ್ತಾರ. ಅದು ಸಂಪೂರ್ಣವಾಗಿ ಹಗಲಿ ಸಿಂಗಲ್ ಪೇಸ್ ಕೊಡುವಂತ ಕೆಲಸ ಆಗ್ಬೇಕು. ಯಾಕಂದ್ರೆ ರಾತ್ರಿ ಹೋಗುವಂತ ಹಗಲಿ 3 ಪೇಸ್, ರಾತ್ರಿ ಸಿಂಗಲ್ ಪೇಸ್. ನಮ್ಮನ್ನು ನಾವು ಬಂದು ಭೇಟಿಯಾಗಿ ನಮ್ಮ ಜೊತೆನೆ ಊಟ ಮಾಡಿದಾರೆ ಸರ್, ಬಂದು ಕುಂತ ನಮ್ಗೆ ಅವಾಗ ಗೊತ್ತಾಗುತ್ತೆ ಸರ್. ಹಗಲಿ 10 ಗಂಟೆ ನಮಗೆ 3 ಪೇಸ್ ಕೊಡುವಂತ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಆಮೇಲೆ ಸರ್ ಇನ್ನೊಂದು ವಿಚಾರ, ಈಗೇನ ಇದಾಗೈತಲ್ರಿ, ಈಗ ನಮ್ದು ಸಕ್ರಮವನ್ನ ಬಂದ್ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಸಕ್ರಮವನ್ನ ಮತ್ತೆ ಹೊಳೆ ಮರಳಿ ಚಾಲೂ ಮಾಡಿ ಕೊಡ್ಬೇಕು ಅನ್ನುವಂಥದ್ದು ನಮ್ದೊಂದು ಬೇಡಿಕೆ.
ಆಮೇಲೆ ಇನ್ನೊಂದು ಸರ್, ಉತ್ತರ ಕರ್ನಾಟಕದೊಳಗೆ ರಸ್ತೆಗಳನ್ನು ಅಂತಂದ್ರೆ ಉಳಿದೇನೆ ಇಲ್ರಿ ಸರ್. ಎಲ್ಲ ಇಡೀ ಉತ್ತರ ಕರ್ನಾಟಕ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿದಾವ್. ಮತ್ತ ಹೊಲಗಳಿಗೆ ಒಳಗಡೆ ಹೋಗುವಂತ ರಸ್ತೆಗಳಂತೂ ಎಲ್ಲೂ ಇಲ್ಲ. ಇವತ್ತು ಒಂದು ಲೋಡ್ ಕಬ್ಬು ತರಬೇಕತ್ತಿದ್ರೆ ಹರಸಾಹಸ ಪಡತಾನ ರೈತರು. ಅದಕ್ಕೆ ಒಳಗಡೆಯಿಂದ ಬರುವಂತ ರೋಡ್ಗಳನ್ನು ರಿಪೇರಿ ಆಗ್ಬೇಕು ಇವತ್ತು. ಮತ್ತೆ ಉತ್ತರ ಕರ್ನಾಟಕದ ಸಂಪೂರ್ಣ ರೋಡ್ಗಳು ಆಗ್ಬೇಕನ್ನುವಂತ ವಿಷಯ ಇದೆ ಸರ್. ಆಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಟೈಮ್ ಕಬ್ಬಿಗೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ತೇವೆ ಸರ್. ರಾಜ್ಯ ಸರ್ಕಾರಕ್ಕೂ ಕೂಡ ಕಟ್ತೇವೆ, ಕೇಂದ್ರ ಸರ್ಕಾರಕ್ಕೂ ಕೂಡ ಕಟ್ತೇವೆ. ಅದರೊಳಗೆ ನಾವೇನು ಭಾಳ ಕೇಳತ್ತಲ್ರಿ, ರಾಜ್ಯ ಸರ್ಕಾರದವ್ರು ಒಂದು 500 ರೂಪಾಯಿ ಕೊಡ್ಲಿ, ಕೇಂದ್ರ ಸರ್ಕಾರದವ್ರು ಒಂದು 500 ರೂಪಾಯಿ ಕೊಡ್ಲಿ ಅನ್ನುವಂತ ಒಂದು ಬೇಡಿಕೆ ಇದೆ ಸರ್. ಆಮೇಲೆ ರೈತರ ಸಾಲ ಸಂಪೂರ್ಣವಾಗಿ ಹೌದ್ರಿ, ಕಬ್ಬಿ 1 ಟನ್ ಕಬ್ಬಿಗೆ 1,000 ರೂಪಾಯಿ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಸರ್. ಇನ್ನೊಂದು ವಿಚಾರ, ಇದು ಬಹಳ ಗಂಭೀರವಾದ ವಿಚಾರ. ನಾನು ನಿಮಗೆ ಆಲ್ರೆಡಿ ಒಂದು ಹೇಳಿದ್ರಿ ಸರ್, ಹೇಳಿದ್ನಲ್ರಿ ಸರ್. ನೋಡ್ರಿ, ಈಗ ಕಬ್ಬಿನ ಬಗ್ಗೆ ಸರ್ ನಾನು ಹೇಳ್ತೇನೆ. ಕಬ್ಬಿನ ಬಗ್ಗೆ ಇಡೀ ರಿಸರ್ಚ್ ಮಾಡಿದ್ದೀನಿ. ನೀವು ಈ ಪಾಯಿಂಟ್ ಹೇಳಿದ ತಕ್ಷಣ ನನಗೆ ಇಡೀ ಬ್ಯಾಕ್ಗ್ರೌಂಡ್ ಗೊತ್ತಿದೆ. ನೀವು ಹೇಳಿ, ಮುಂದೆ ಹೇಳಿ ಸರ್. ಇನ್ನೊಂದು ನಾನು ನಿಮಗೆ ಆಲ್ರೆಡಿ ಒಂದು ವಿಷಯ ಹೇಳಿದ್ದೆ ಸರ್. ಇದು ಇವತ್ತು ಎಲ್ಲರೂ ತಮ್ಮ ಬೇಡಿಕೆ ತಮ್ಮ ಜಿಲ್ಲೆಯಿಂದ ಸಮಸ್ಯೆಗಳು ಬಂದಿದ್ದಾರೆ. ಊಟ ಮಾಡಿ ಆಯಾ ಸಚಿವರು ಕೂಡ ಆಗಮಿಸಿದ್ದಾರೆ. ಮತ್ತು ನಮ್ಮ DC ನೀವು ಎಲ್ಲಿ ಇದ್ದೀರೋ ಗೊತ್ತಿಲ್ಲ, ನೀವು ಬರ್ಬೇಕಾಗತ್ತಂದ್ರ ನಾವು ನಮ್ಮ ಸಮಸ್ಯೆಯನ್ನು ನಿಮ್ಮ ಜಿಲ್ಲಾಧಿಕಾರಿ ಮುಂದೆ ಹೇಳಬೇಕು. ತಾವು ಅದನ್ನ ಬಗೆಹರಿಸಬೇಕು. DC ಅವರು ಬರಬೇಕು, ಸಂಬಂಧಪಟ್ಟಂತ ಸಚಿವರನ್ನ ಪೊಲೀಸ್ ಸಿಬ್ಬಂದಿಯವರು ಕರೆಸಬೇಕು. ಮತ್ತೆ ಬೆಳಕೂರ್ ಸರ್, ಗೋಪಾಲ್ ಸರ್ ಅವರಿಗೆ ನಾನು ವಿನಂತಿ ಮಾಡ್ಕೊತೀನಿ, ನಮ್ಮ ರೈತರು ಏನು ಗುಂಡು ಬಾಂಬು ಏನ್ ತರತಿಲ್ಲ. ತಾವು ಚೆಕ್ ಮಾಡೋದನ್ನು ಬಂದ್ ಮಾಡಿ. ಸಚಿವರು ತಾವು ತಂಬಾಕು ಗುಟ್ಕನ್ನ ವಿಧಾನಸಭೆಗೆ ಹೋಗ್ತಾರೆ. ಅದೇ ನಮ್ಮ ರೈತರ ಹಕ್ಕು ಎಲ್ಲೆಡಿಗಿತ್ತು ನೋಡ. ನಾವು ತಿಂದ ನಮ್ಮ ಹೊಲದಾಗ ಹೋಗ್ತೇವೆ, ನಾವು ನಿಮ್ಮ ಸರ್ಕಾರ ಜಮೀನ್ದಾಗ ನಾವು ಹೋಗತ್ತಿಲ್ಲ. ನೀವು ಅದನ್ನ ಬಂದ್ ಮಾಡ್ರಿ, ಇಲ್ಲ ಅಲ್ಲಿ ಚೆಕ್ ಮಾಡಿಬಿಡ್ಬೇಕು. ನಮಗ ಹೆಂಗ ರೈತರಿಗೆ ನೀವು ಕಾನೂನು ಮಾಡತ್ತಿರಲ್ಲ, ಪ್ರತಿಯೊಬ್ರು ಪೊಲೀಸರಲ್ಲಿ ನೀವು ವಿಧಾನಸೌಧ ಮುಂದೆ ಸೋರಿಸೋದ ಮುಂದೆ ಎಲ್ಲರೂ ಚೆಕ್ ಮಾಡಿ ಹೋಗಬೇಡ. ಸರ್ಕಾರಿ ಕಚೇರಿದಾಗ ಮೊದಲು ನೀವೇ ನೋಡ್ರಿ, ಯಾರು ಇವತ್ತು ನೋಡ್ರಿ ತಹಸೀಲ್ದಾರ್ ಇರ್ಬೋದು, ಉಪ ತಹಸೀಲ್ದಾರ್ ಇರ್ಬೋದು, ಆರು ಇಲಾಖೆ ಇರ್ಬೋದು, ಎಲ್ಲರೂ ಒಂದು ಬಾಡಿಗೆ ಹೋಗಿ ನೋಡ್ರಿ ಅವತ್ತೊಂದು ಹೋಗಿರ್ತಾರೆ. ಅದನ್ನ ಬಂದ್ ಮಾಡ್ರಿ, ನಿಮ್ಮ ಕೆಲಸ ನೀವು ಮಾಡ್ರಿ. ಬೇಡ ಗೊತ್ತಿಲ್ಲ, ನೀವು ಇಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ ಅದನ್ನ ಅಲ್ಲಿ ಮಾಡ್ಬೇಕು. ನೋಡ್ರಿ, ನಿಮ್ಮಂತ ರೈತರು ನೆರಳು ಕಸ್ಕೋತಾರ ಕೊಟ್ಟು ಕಳ್ಸಿರಿ. ದಯಮಾಡಿ ನಿಮ್ಮಲ್ಲಿ ಹೇಳ್ತಾನೆ ಕೇಳಿ ಸರ್. ಮತ್ತೆ ನಾವು ಉತ್ತರ ಕರ್ನಾಟಕದ ಸಂಪೂರ್ಣ ನೀರಾವರಿ ಆಗಬೇಕು. ಉತ್ತರ ಕರ್ನಾಟಕದ ಆಯಾ ಜಿಲ್ಲೆಗಳಲ್ಲಿರುವಂತ ಡ್ಯಾಮ್ಗಳದ ಸಮಸ್ಯೆ ಐತಿ. ನಮ್ಮ ಹುಕ್ಕೇರಿ ತಾಲೂಕದಲ್ಲಿ 2 ಜಲಾಶಯ ಇದಾವೆ. ಒಂದು ಹಿರೇಣಿಕೇಸಿ, ಒಂದು ಘಟಪ್ರಭಾ ನದಿ ಇದ್ದು ಕೂಡ ರಾಜಾರು ರಕ್ಕನಗೌಡ ಜಲಾಶಯ ಎಲಿಮೂಲ ಗ್ರಾಮದವರು ಇದ್ರು ಕೂಡ ಅವ್ರವ್ರಿಗೆ ನೀರಿಲ್ಲ, ದುರಾಡೈತಿ. ಅಂತ ಸಮಸ್ಯೆಗಳನ್ನ ಆ ಸಂಬಂಧಪಟ್ಟ ಇಲಾಖೆಗಳು, ಆ ಸಚಿವರು ಬಂದು ಅದನ್ನು ಬಗೆಹರಿಸಬೇಕು. ಯಾಕಂದ್ರೆ ಪಕ್ಕದಲ್ಲೇ ಇಡಕಲ್ ಜಲಸೇತಿ ಮತ್ತು ಹಿರೇಣಿಕೇಸಿ 2 ನದಿ ಅಲ್ಲ ನಮಗೆ. ಅಲ್ಲಿ 30 ಹಳ್ಳಿಗೂ ನೀರಾವರಿ ಇಲ್ಲ. ಆದ್ರೂ ಕೂಡ ಇಂಡಸ್ಟ್ರಿಯಲ್ಗೆ ಸಚಿವರು ಹುಕ್ಕೇರಿಯಿಂದ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ರೋಡ್ ನೀರು ಹೋಗ್ತಾ ಇದಾರೆ. ನಮ್ ತಾಲೂಕಲ್ಲಿ ನೀರಾವರಿ ಇಲ್ಲ ನೋಡ್ರಿ. ಪೊಲೀಸ್ ಸಿಬ್ಬಂದಿ ಅವರ ವಿನಂತಿ, DPಗಳಿಗೆ ಸಕಟ್ಟ ಬಿಡುವಾರತ್ತ. ದಯಮಾಡಿ ಇದು ನಿಮಗೆ ಸರಿ ಅನ್ಸಂಗಿಲ್ಲ. ನೀವೇನಾರ ಆದ್ರೆ ಪೊಲೀಸ್ ಇಲಾಖೆನ ಅದಕ್ಕೆ ಹೊಣೆಗಾರ. ರೈತರಿಗೆ ಏನಾರ ಆದ್ರೆ ಪೊಲೀಸ್ ಇಲಾಖೆನ ಹೊಣೆಗಾರ ಆಗ್ತಿದೆ. ಇವತ್ತು ತಮಾಷೆ ಮಾಡ್ತೀರಿ ನೀವು. ನೋಡ್ರಿ, ನಮ್ ರೈತ ಹೇಳ್ತಾನೆ, ನಾನು DPಗಳಿಗೆ ಕೊಡ್ತಾ ನೀವು. ಇದು ಸಮಸ್ಯೆಗೆ ಹೊಣೆಗಾರ ಪೊಲೀಸ್ ಇಲಾಖೆ ಆಗ್ತಿತ್ತು. ಮತ್ತೆ ಈಗ ಹೇಳ್ತಾನೆ ಕೇರ್ನ ತಾವು ಗಮನ ಇಟ್ಕೋರಿ. ಶುಗರ್ DPಗಳಿಗೆ ಕೊಡ್ರಿ. ಕೊಟ್ಟಿಲ್ರಿ ಅವ್ರ ಕಸ್ಕೊಂಡು ಹಾಕ್ಯಾರ ಅಲ್ಲಿ. ಅದು ಯಾರು ನೋಡ್ರಿ, ಅವನ ಕಸ್ಕೊಂಡು ಕೊಡ್ತಾರೆ. ನಾವು ಇಲ್ಲಿ ಬರೋಣ, ಎಲ್ಲ ವೇದಿಕೆ ಇದಾರೆ. ಇವತ್ತು ನಮ್ದು ಬಹಳ ಉತ್ತರ ಕರ್ನಾಟಕದಲ್ಲಿ ಏನು ಎಲ್ಲ ಸಚಿವರು ಕೂಡ ಯಾರು ಒಬ್ರು ಧ್ವನಿ ಎತ್ತಲ್ಲ ಅಲ್ಲಿ.
ಅಗ್ನಿ ಉತ್ತರ ಕರ್ನಾಟಕ ಸಂಪೂರ್ಣ ಬಹಳ ತೊಂದರೆ ಐತಿ. ಸಂಪೂರ್ಣ ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ಎಲ್ಲಾ ತರ ತೊಂದರೆ ಐತಿ. ಈಗೇನು ಸಚಿವರು ಬರ್ತಾರ, ನಾವೆಲ್ಲ ನಾಯಕರು ಕೂಡ್ಕೊಂಡು ಅದ್ರ ಜೊತೆ ಚರ್ಚೆ ಮಾಡ್ತಾರ. ಆ ಚರ್ಚೆಗೆ ಇವತ್ತು ಅವ್ರು ಏನಾದ್ರು ನಾವು ಕೊಟ್ಟಂತ ಎಲ್ಲ ಏನು ನಾಯಕರಿಗೆ ಅವ್ರ ನಾಯಕರು ಮನವಿ ಕೊಡ್ತಾರ, ಮನವಿಗೆ ಅವ್ರು ಇವತ್ತು ಏನಾರು ನಾವು ಬಗೆಹರಿಸ್ತೇವಂದ್ರೆ ಎದ್ದು ಹೋಗೋದಂದ್ರೆ ಇಲ್ಲಿ ಅಗೋರಾತ್ರಿ ಧರಣಿ ಕೂಡ ಮಾಡಕ್ ಸಖತ್ ನಾನು ಸಿದ್ಧವಾಗಿ ಬಂದಿದ್ದೀನಿ. ಇನ್ನೂ ಮಾತಾಡೋರ್ವರು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಬ್ಬಿನ ಬೆಲೆ ಬರೀ 200 ರೂಪಾಯಿ ಘೋಷಣೆ ಮಾಡಕ್ ಅದಕ್ಕೂ ಒಂದಿಷ್ಟು ಮಂದಿ ಏನೇನೋ ಮಾತಾಡಿದ್ರು. ಅಷ್ಟಕ್ಕೆ ಎಷ್ಟೋ ದಿನಗಳ ಹೋರಾಟ ನಡೆದು, ಬೀದಿಗಳ ಹೋರಾಟ ನಡೆದು, ಅವ್ರೇನು ಹೋರಾಟ ಮಾಡಕ್ ಯಾವ ಪಾರ್ಟಿ ಫಂಡ್ ಬಂದಿಲ್ಲ. ರೈತರನ್ನ ತಮ್ಮ ಕಿಸೆದಾಗಿನ ರೊಕ್ಕ ಖರ್ಚು ಮಾಡಿ ಹೋರಾಟ ಮಾಡ್ಯಾರ ಇಲ್ರಿ? ಮಾಡ್ಯಾರಲ್ಲ. ಅದಕ್ಕೆ ಮುಂದೊಂದು ದಿನ ಇಡೀ ಕರ್ನಾಟಕ ರಾಜ್ಯದೊಳಗ ಏನ ಇರೋರು ಜಾಸ್ತಿ ಸಂಖ್ಯೆ ಒಳಗ ರೈತರ ಅದಾರ. ಈ ರೈತರೆಲ್ಲ ಒಗ್ಗಟ್ಟಾಗಿ ಏನಾದ್ರೂ ಹೋರಾಟ